ಅವರು ಹೋಟೆಲ್ ಒಂದೊಂದನ್ನು ನಡೆಸ್ತಾ ಇದ್ರು. ಆ ಹೋಟೆಲನ್ನು ಫೇಮಸ್ ಮಾಡಬೇಕು, ಅತಿ ಹೆಚ್ಚು ಗ್ರಾಹಕರನ್ನು ಸೆಳೆಯಬೇಕು ಅಂಥೇಳಿ ವಿಭಿನ್ನ ಪ್ರಯತ್ನಕ್ಕೆ ಕೈ ಹಾಕಿದರು. ಆ ವಿಭಿನ್ನ ಪ್ರಯತ್ನವೇ ಈಗ ಆ ಹೋಟೆಲ್ ಮಾಲೀಕರಿಗೆ ಸಂಕಷ್ಟವನ್ನು ತಂದಿಟ್ಟಿದೆ. ಅಷ್ಟಕ್ಕೂ ಆ ವಿಭಿನ್ನ ಪ್ರಯತ್ನ ಏನು, ಅದರಿಂದ ಎದುರಾಗಿರುವಂತಹ ಸಂಕಷ್ಟವಾದರೂ ಏನು, ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಶ್ರೀಕೃಷ್ಣನ ಮುಂದೆ ಚಿಕನ್ ಇಟ್ಟು ವಿಕೃತಿ ಫೋಟೋ ಪೋಸ್ಟ್ ಮಾಡಿದ್ದ ಹೋಟೆಲ್ ಮಾಲೀಕ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ವೈರಲ್. ಹಿಂದೂ ಕಾರ್ಯಕರ್ತರಿಂದ ಮುತ್ತಿಗೆ ಕ್ಲಾಸ್. ಇದು ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ದೊಡ್ಡ ತೋಗೂರಿನಲ್ಲಿರುವಂತಹ ನದವಿ ಮಂದಿ ರೆಸ್ಟೋರೆಂಟ್. ಸದ್ಯ ಈಗ ಈ ಹೋಟೆಲ್ ವಿವಾದದ ಕೇಂದ್ರ ಬಿಂದುವಾಗಿದೆ. ಕಾರಣ, ಈ ಹೋಟೆಲ್ ಪ್ರಚಾರಕ್ಕಾಗಿ ಮಾಡಿದ್ದ ಒಂದು ಪೋಸ್ಟರ್. ಪವಿತ್ರ ಶ್ರೀಕೃಷ್ಣನ ಚಿತ್ರದ ಮುಂದೆ ಚಿಕನ್ ತಿನಿಸುಗಳನ್ನ ಇಟ್ಟು ವಿನ್ಯಾಸ ಮಾಡಲಾಗಿದ್ದ ಈ ಪೋಸ್ಟರ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಸಾರ್ವಜನಿಕರು ಕೆಂಡಾಮಂಡಲವಾಗಿದ್ರು. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಹಿಂದೂ ಜಾಗರಣಾ ವೇದಿಕೆಯ ಕಾರ್ಯಕರ್ತರು ಹೋಟೆಲ್ಗೆ ಮುತ್ತಿಗೆ ಹಾಕಿದ್ರು. ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಮಾಲೀಕರು ಮತ್ತು ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಮುಸ್ಲಿಂ ವ್ಯಕ್ತಿಯ ಮಾಲೀಕತ್ವದ ಈ ಹೋಟೆಲ್ ವಿದೇಶದಲ್ಲೂ ಶಾಖೆಗಳನ್ನ ಹೊಂದಿದೆ ಎನ್ನಲಾಗುತ್ತಿದ್ದು, ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಲಾಗಿದೆ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇಲ್ಲಿರ್ತಕ್ಕಂಥ IT BT ಪೀಪಲ್ಸ್ ಎಲ್ಲ ಇದು ಬರ್ತಾರೆ, ಯಾಕೆಂದ್ರೆ ಇದೇ ಹೋಟ್ಲು ಅಂತ ಅಂದ್ಬಿಟ್ಟು ನಾವು ಆಲ್ರೆಡಿ ಚೆಕ್ ಮಾಡಿದೀವಿ. ಸೊ ಹೀಗಾಗಿ ಇದಕ್ಕೇನು ಆನ್ಸರ್ ಕೊಡ್ತಾರೆ, ಪ್ರತಿಕ್ರಿಯೆ ಕೊಡ್ತಾರೆ, ನೋಡೋಣ. ತೋರಿಸ್ತಾರೆ ಇಲ್ಲಿ ಭಗವಾನ್ಗೆ ಕಾಣಿಸ್ತಾ ಇರ್ಬೋದು. ಮೋಸ್ಟ್ಲಿ ಚಿಕನ್ ಪೀಸಸ್ ಕೊಟ್ಟು ಇಲ್ಲಿ ಊಟ ಇಟ್ಟಿದ್ದಾರೆ. ಅಂದ್ರೆ ಏನೋ 14 ಇದೇ ಹೋಟ್ಲ್ ಇದೆಷ್ಟು ಮಾತ್ರ ಸರಿ ಅಂತ ಪ್ರಶ್ನೆ ಮಾಡಕ್ಕೆ ಮಾತ್ರ ಬಂದಿದ್ದು ನಾವಿಲ್ಲಿ, ಆಯ್ತಾ. ಇದೇ ರೀತಿ ಅವ್ರ ದೇವರುಗಳನ್ನೇನಾದ್ರೂ ಒಬ್ಬರು ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ಅದಕ್ಕೆ ಇವತ್ತಿಗೆ ಯಾವ ರೀತಿ ಪರಿಸ್ಥಿತಿ ಇರ್ತಾ ಇತ್ತು. ಇನ್ನು ಪರಿಸ್ಥಿತಿ ಕೈಮೀರುತ್ತಿರುವುದನ್ನ ಅರಿತ ಹೋಟೆಲ್ ಮಾಲೀಕ ತಕ್ಷಣ ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ದಾನೆ. ಇದು ತಿಳಿಯದೆ ಮಾಡಿದ ತಪ್ಪು, ಇನ್ನು ಮುಂದೆ ಇಂತಹ ಪ್ರಮಾದ ನಡೆಯೋದಿಲ್ಲ ಅಂತ ಭರವಸೆ ನೀಡಿದ್ದಾರೆ. ಸದ್ಯ ಪೊಲೀಸರ ಮಧ್ಯಸ್ಥಿಕೆಯಿಂದ ಪರಿಸ್ಥಿತಿ ತಣ್ಣಗಾಗಿದ್ರೂ ಹೋಟೆಲ್ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ದು, ವ್ಯಾಪಾರಸ್ಥರಿಗೆ ಈ ಘಟನೆ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ. ನದವಿ ಮಂದಿಯಿಂದ 3 ದಿನದ ಮುಂಚೆ ನಡೆದಂತ ಶ್ರೀಕೃಷ್ಣನ ಭಗವಾನ್ ಶ್ರೀಕೃಷ್ಣನ ಮುಂದೆ ಮಂದಿಯ ಫೋಟೋ ಹಾಕಿ ಏನ್ ಎಡಿಟ್ ಮಾಡಿದ್ರೋ ತಮ್ಮಲ್ಲಿ ಎಲ್ಲ ಹಿಂದೂ ಬಾಂಧವರಲ್ಲಿ ಹೃದಯಪೂರ್ವಕವಾಗಿ ಕ್ಷಮೆಯನ್ನು ಕೇಳುತ್ತಿದ್ದೇನೆ. ಇನ್ನು ಮುಂದೆ ಈ ತರ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ಈ ರೀತಿ ಯಾವ ರೀತಿ ಮಾಡಿರೋದು ತಪ್ಪಲ್ವಾ? ತಪ್ಪು. ಕ್ಷಮೆ ಕೇಳ್ತಾ ಇನ್ನು ಮುಂದೆ ಈ ತರ ಆಗದೆ ನೋಡ್ಕೊಳ್ತೀರಾ? ನಾನು ಕೇಳ್ಕೊತಾ ಇದ್ದೇನೆ. ಒಟ್ಟಿನಲ್ಲಿ ಹೋಟೆಲ್ ಮಾಲೀಕರು ವ್ಯಾಪಾರದ ಭರಾಟೆಯಲ್ಲಿ ಧಾರ್ಮಿಕ ನಂಬಿಕೆಗಳನ್ನ ಬಳಸಿಕೊಳ್ಳುವ ಮುನ್ನ ಎಚ್ಚರ ವಹಿಸಬೇಕಿದೆ. ಸದ್ಯ ಪೊಲೀಸರ ಮಧ್ಯಸ್ಥಿಕೆಯಿಂದ ಪರಿಸ್ಥಿತಿ ತಿಳಿಗೊಳಿಸಿದ್ದು, ಹೋಟೆಲ್ ಮಾಲೀಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಅನ್ನ ಡಿಲೀಟ್ ಮಾಡಿದ್ದಾನೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.